ಈ ಜಗತ್ತಿನಲ್ಲಿ ತಾಯಿಗಿಂತ ದೊಡ್ಡವರು ಯಾರೂ ಇಲ್ಲ. ನಾವು ಗುರು ಅಂತೀವಿ, ನಮ್ಮ ಮೊದಲ ಗುರು ತಾಯಿನೇ. ಎತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ನಾರಿಯರನ್ನು ಪೂಜೆ ಮಾಡ್ತೀವೋ ಅಲ್ಲಿ ದೇವರು ನಮಗೆ ಅನುಗ್ರಹವನ್ನು ಮಾಡ್ತಾರೆ ಅಂಥೇಳಿ. ಹಾಗಾಗಿ ತಾಯಿಯನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು. ನೋಡಿ, ಭೂಮಿ ತಾಯಿ ಅಂತ ಹೇಳ್ತೀವಿ, ಮಹಾಲಕ್ಷ್ಮಿ ಅಂತ ಹೇಳ್ತೀವಿ, ಗಂಗೆ ಮಾತೆ ಅಂತ ಹೇಳ್ತೀವಿ, ಎಲ್ಲದರಲ್ಲೂ ಕೂಡ ಹೆಣ್ಣೇ ಇದ್ದಾಳೆ. ಆದ್ದರಿಂದ ಆ ಹೆಣ್ಣನ್ನು ಯಾರು ಗೌರವ ಪ್ರೀತಿಯಿಂದ ನೋಡ್ಕೋತಾರೋ ಅವರಿಗೆ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಫಲ ಜೀವನದಲ್ಲಿ ಸಿಗುತ್ತೆ. ಅಭಿವೃದ್ಧಿ ಅಂತ ಬರಬೇಕಾದ್ರೆ ನೋಡಿ, ದೊಡ್ಡವರು ಏನು ಹೇಳ್ತಾರೆ ಅಂದರೆ ಹಿಂದೆ ಒಂದು ಹೆಣ್ಣಿರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆ ಹೆಣ್ಣಿಗೆ ನಾವು ವಿಶೇಷವಾಗಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ಪ್ರೀತಿ, ಗೌರವ, ವಿಶ್ವಾಸ ಕೊಡಬೇಕು. ಅದೇ ರೀತಿಯಲ್ಲಿ ನಮ್ಮ ಒಂದು ಜೀವನದ ಅಭಿವೃದ್ಧಿಗೆ ಈ ಒಂದು ಸಣ್ಣ ಪರಿಹಾರ ನಿಮಗೆ. ತಾಯಿಯನ್ನು ನಮಸ್ಕರಿಸಿ ಪೂಜಿಸಿ. ಒಳ್ಳೆಯದಾಗಲಿ.